ಹಾಯ್ ಫ್ರೆಂಡ್ಸ್, ಇವತ್ತು ಬಾತ್ರೂಮಲ್ಲಿ ಸಂಕನ್ ಏನಕ್ಕೆ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಏನು ಯೂಸ್ ಆಗುತ್ತೆ ಸಂಕನು, ಏನೇನು ಸಂಕನಿಂದ ಬೆನಿಫಿಟ್ ಏನು ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾವು ಉತ್ತರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆ ಪ್ರಾಜೆಕ್ಟಲ್ಲಿ ಟಾಯ್ಲೆಟಲ್ಲಿ ಸಂಕನ್ ಬಿಟ್ಟಿದ್ದೀವಿ. ಆ ಸಂಕನ್ನು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಇದು ಸಂಕನ್ನು, ಈ ಬಾತ್ರೂಮಲ್ಲಿ ಇದು ಸಂಕನ್ ಅಂತ ಹೇಳ್ತೀವಿ ನಾವು. ಈ ಸಂಕನ್ ಬಿಡೋದ್ರಿಂದ ಏನಾಗುತ್ತೆ, ನಮಗೆ ಈ ಸಂಕನ್ ಒಳಗಡೆ ಪೈಪ್ಲೈನ್ಸು, ಯಾವುದೇ ರೀತಿ ಕಮೋಡ್ ಪಾಯಿಂಟ್ ಆಗಲಿ, ವೇಸ್ಟ್ ವಾಟರ್ ಪೈಪ್ ಆಗಲಿ, ವಾಶ್ ಬೇಸಿನ್ ಪೈಪ್ ಆಗಲಿ, ಪ್ರತಿಯೊಂದು ಪೈಪೂ ಈ ಸಂಕನ್ ಒಳಗಡೆ ಇನ್ಸೈಡ್ ಹೋಗ್ಬಿಡುತ್ತೆ. ಅವಾಗ ನಾವೇನು ಮಾಡ್ತೀವಿ, ಸಿಂಡ್ರ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿ ಪೈಪ್ ಹಾಕ್ಬಿಟ್ಟು ಸಿಂಡ್ರ್ ಹಾಕ್ಬಿಟ್ಟು ಫಿಲ್ ಮಾಡಿ ನಿಮಗೆ ಫ್ಲೋರ್ ಏನಾಗುತ್ತೆ ಗೊತ್ತಾ, ನಾವು ಇಲ್ಲಿಂದ ಬರಬೇಕಾದ್ರೆ ಇಲ್ಲಿಂದ ನಾವು ಬರ್ತಾ ಇರ್ತೀವಿ. ಇವಾಗ ಇದು ಡ್ರೆಸ್ಸಿಂಗ್ ಏರಿಯಾ, ನಾವು ಇಲ್ಲಿಂದ ಒಳಗಡೆ ಬರ್ತಾ ಇರ್ತೀವಿ. ಇಲ್ಲಿಂದ ಒಳಗಡೆ ಬಂದಾಗ ಇದು ಫ್ಲೋರ್ ಲೆವೆಲ್ ಒಂದೇ ಲೆವೆಲ್ ಬರುತ್ತೆ. ನಾವು ಒಳಗಡೆ ಹೋದಾಗ ಒಂದೇ ಫ್ಲೋರ್ ಲೆವೆಲ್ಗೆ ಹೋಗ್ತೀವಿ. ಹಿಂಗೆ ಸಂಕನ್ ನಾವು ಬಿಡಲಿಲ್ಲ ಅಂದರೆ ಏನಾಗುತ್ತೆ, ನಾವು ಇಲ್ಲಿಂದ ಬಂದಾಗ ಕೆಲವು ಮನೆಗಳು ಸಂಕನ್ ಬಿಟ್ಟಿರಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಹೈಟ್ ಆಗುತ್ತೆ, ಒಂದು ಕಾಲು ಎತ್ತಿ ಹೈಟ್ ಇಕ್ಕೋ ಬರುತ್ತೆ. ಒಂದು 7 ಇಂಚ್ 6 ಇಂಚಸ್ ಇಲ್ಲ 7 ಇಂಚ್ ಇಕ್ಕೋ ಬರುತ್ತೆ. ಪೈಪ್ಲೈನ್ಸ್ ಎಲ್ಲ ಮೋಲ್ಡ್ ಮೇಲೆ ಹೋಗುತ್ತೆ. ಮೋಲ್ಡ್ ಮೇಲೆ ಹೋಗೋದ್ರಿಂದ ನಿಮಗೆ ಹೈಟ್ ಆಗುತ್ತೆ. ಹೈಟ್ ಆದಾಗ ಏನಾಗುತ್ತೆ, ಒಂಥರ ಕಂಫರ್ಟಬಲ್ ಇರೋಲ್ಲ. ಏಜ್ ಆದವ್ರಿಗಾಗಲಿ ನಮಗೆ ಆಗಲಿ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ. ಹತ್ತಿ ಹೋಗ್ಬೇಕಲ್ಲ ಮನೆ ಒಳಗಡೆ, ಎಲ್ಲ ಒಂದೇ ಲೆವೆಲ್ ಬರುತ್ತೆ. ಎಲ್ಲ ಕಡೆಗೂ ಒಂದೇ ಲೆವೆಲ್ ತಿರುಗಾಡ್ತಿರುತ್ತೆ. ಫ್ಲೋರ್ ಲೆವೆಲ್ ಒಂದೇ ಇರುತ್ತೆ. ಹತ್ತಿ ಹೋಗ್ಬೇಕಾಗಿರುತ್ತಲ್ಲ, ಅವಾಗ ಏನಾಗುತ್ತೆ, ಸಂಕನ್ ಒಂಥರ ಇದು ಫ್ಲೋರ್ ಹೈಟ್ ಆದಾಗ ಒಂಥರ ನಮಗೆ ಕಂಫರ್ಟಬಲ್ ಇರೋಲ್ಲ. ಅದಕ್ಕೋಸ್ಕರ ಸಂಕನ್ ಮಾಡಿಸ್ತೀವಿ. ಈ ಸಂಕನ್ ಮಾಡೋದ್ರಿಂದ ನಿಮಗೆ ಫ್ಲೋರ್ ಲೆವೆಲ್ಗೆ ಫಿನಿಶ್ ಆಗುತ್ತೆ. ಫ್ಲೋರ್ಗಿಂತ 1 ಇಂಚ್ 2 ಇಂಚ್ ಡೌನು ಫಿನಿಶ್ ಮಾಡ್ಬೋದು. ನಮ್ದೇನು ಯೂಸ್ವಲಿ ಮನೆ ಫ್ಲೋರ್ ಲೆವೆಲ್ ಏನು ಬರುತ್ತೋ ಅದಕ್ಕಿಂತ 1 ಇಂಚ್ ಡೌನ್ಗೂ ಇದನ್ನು ನಾವು ಫಿನಿಶ್ ಮಾಡ್ಬೋದು. ಇದು ಫಿನಿಶ್ ಮಾಡೋಣ ನಿಮಗೆ ಪೈಪ್ಲೈನ್ಸ್ ಎಲ್ಲ ಒಳಗಡೆ ಹೋಗುತ್ತೆ. ಪೈಪ್ಲೈನ್ಸು ಎಲ್ಲ ಒಳಗಡೆ ಹೋದಾಗ ಫ್ಲೋರ್ ಒಂದೇ ಲೆವೆಲ್ ಬರುತ್ತೆ. ಒಂದೇ ಲೆವೆಲ್ ಬಂದಾಗ ನಮಗೆ ಎಲ್ಲರಿಗೂ ಕಂಫರ್ಟಬಲ್ ಆಗಿ, ಚಿಕ್ಕವರಿಂದ ದೊಡ್ಡವರಿಂದ, ಏಜ್ ಆದವರು ಎಲ್ಲರಿಗೂ, ಮಿಡ್ಲ್ ಏಜು, ಯಂಗ್ ಏಜು, ಓಲ್ಡ್ ಏಜು ಎಲ್ಲರಿಗೂ ಕಂಫರ್ಟಬಲ್ ಇರುತ್ತೆ ಸಂಕನ್ನು. ಪೈಪ್ಲೈನ್ ಎಲ್ಲ ಒಳಗಡೆ ಹೋಗೋದ್ರಿಂದ ಆ ಅಡ್ವಾಂಟೇಜಿಂದ ಎಲ್ಲರೂ ಸಂಕನ್ ಮಾಡ್ತಾರೆ. ನಿಮಗೆ ಸಂಕನ್ ಏನಾದ್ರು ಬಂದರೆ ನೀವು ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಸಂಕನ್ನು ಪ್ರಾವಿಷನ್ ಮಾಡ್ಕೊಳ್ಳಿ. ಸ್ವಲ್ಪ ಖರ್ಚು ಬರುತ್ತೆ, ಬಟ್ ಖರ್ಚು ಬಗ್ಗೆ ಯೋಚನೆ ಮಾಡಬೇಡಿ, ಸಂಕನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಖರ್ಚು ಏನಕ್ಕೆ ಬರುತ್ತೆ ಅಂದರೆ, ಇದಕ್ಕೆ ತಿರ್ಗಾ ನಾವು ಫಿಲ್ ಮಾಡಬೇಕು, ಕಾಂಕ್ರೀಟ್ ಹಾಕಬೇಕು, ಸಿಂಡ್ರ್ ಹಾಕಬೇಕು, ವಾಟರ್ ಫಿಂಗ್ ಮಾಡಬೇಕು. ಇವೆಲ್ಲ ಸ್ವಲ್ಪ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಬಟ್ ಕಾಸ್ಟ್ ಅಡಿಷ್ನಲ್ ಹಾಕಿದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸಂಕನ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.